ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 2 ಘಟನೆಗಳು ನಡೆದಿದೆ. ಈ 2 ಘಟನೆಗಳು ಬಿಜೆಪಿ ಪಕ್ಷ ಬೀದಿಗೆ ಇಳಿದು ಪ್ರತಿಭಟನೆ ಮಾಡಬೇಕಾದಷ್ಟು ಮತ್ತು ಬಂದ್ಗೆ ಕರೆ ಕೊಡಬೇಕಾದಷ್ಟು ಮಹತ್ವಪೂರ್ಣವಾದದ್ದಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಜಾಲು ಮುಖ್ಯ ರಸ್ತೆಯಲ್ಲಿ ದನದ ತಲೆ ಹಾಗೂ ಇತರ ಭಾಗಗಳು ಪತ್ತೆಯಾದ ಕೇಸಿಗೆ ಸಂಬಂಧಿಸಿ 6 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ರಾಮ, ಪ್ರಸಾದ್, ನವೀನ್, ಕೇಶವ ನಾಯಕ್, ಸಂದೇಶ ಮತ್ತು ರಾಜೇಶ್ ಎಂದು ಗುರುತಿಸಲಾಗಿದೆ. ಅಂದಹಾಗೆ ಕೇಶವ ತನ್ನ ಮನೆಯಲ್ಲಿದ್ದ ದನವನ್ನ ಮಾಂಸ ಮಾಡುವುದಕ್ಕೆ ರಾಮಣ್ಣ ಎಂಬಾತನಿಗೆ ನೀಡಿದ್ದಾನೆ. ರಾಮಣ್ಣ ಈ ದನವನ್ನ ಸಂದೇಶನ ಕಾರಿನಲ್ಲಿ ಸಾಗಾಟ ಮಾಡಿದ್ದಾನೆ. ಆ ಬಳಿಕ ಇವರು ಈ ದನವನ್ನ ಕಡಿದು ಮಾಂಸ ಮಾಡಿದ್ದಾರೆ. ಬಳಿಕ ದನದ ಕಳೆಬರಹವನ್ನ ದೂರ ಕೊಂಡೊಯ್ದು ವಿಲೇವಾರಿ ಮಾಡೋಕೆ ನಿರ್ಧಾರ ಮಾಡಿ ಸ್ಕೂಟರ್ನಲ್ಲಿ ಸಾಗಿಸ್ತಾ ಇದ್ದಾಗ ದಾರಿ ಮಧ್ಯೆ ದನದ ತಲೆ ಮತ್ತು ಇತರ ಭಾಗಗಳು ಬಿದ್ದಿದೆ ಎಂದು ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಇವರೇ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಮಾಂಸ ಮಾಡುವುದಕ್ಕಾಗಿ ದನವನ್ನ ಕೊಯ್ದಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಆದರೆ ಗೋವನ್ನ ಕಾನೂನು ಬಾಹಿರವಾಗಿ ಹತ್ಯೆ ಮಾಡಿದ ಬಳಿಕವೂ ಬಿಜೆಪಿ ಪಕ್ಷ ಈವರೆಗೂ ಬೀದಿಗೆ ಇಳಿದಿಲ್ಲ. ಈ ಘಟನೆಯನ್ನ ಖಂಡಿಸಿಯೇ ಇಲ್ಲ. ಆರೋಪಿಗಳನ್ನ ಗಲ್ಲಿಗೇರಿಸಿ ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿಯೇ ಇಲ್ಲ. ಮತ್ತೊಂದು ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಎಂಬಲ್ಲಿ ನಡೆದಿದೆ. ಜಗನ್ನಿವಾಸ್ ರಾವ್ ಇವರ ಮಗ ಕೃಷ್ಣ ರಾವ್ ಎಂಬಾತ ವಿದ್ಯಾರ್ಥಿನಿಯನ್ನೇ ಪ್ರೀತಿಸಿ ದೈಹಿಕ ಸಂಪರ್ಕ ನಡೆಸಿ ಆಕೆಯನ್ನ ಗರ್ಭಿಣಿ ಆಗುವಂತೆ ಮಾಡಿದ ಕೇಸ್ ಇದು. ಇದೀಗ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿದ್ದಾರೆ. 2 ತಿಂಗಳ ಹಿಂದೆ 2 ಕುಟುಂಬದವರು ಒಟ್ಟು ಸೇರಿ ಇಬ್ಬರಿಗೂ ಮದುವೆ ಮಾಡಿಸುವ ಒಪ್ಪಂದಕ್ಕೆ ಬಂದಿದ್ರು. ಆದರೆ ಈಗ ಆರೋಪಿ ಕೃಷ್ಣರಾವ್ ನಾಪತ್ತೆಯಾಗಿದ್ದಾನೆ. ವಿದ್ಯಾರ್ಥಿನಿಯ ತಾಯಿ ಪತ್ರಿಕಾಗೋಷ್ಠಿ ನಡೆಸಿ ನ್ಯಾಯ ಕೊಡಿಸುವಂತೆ ಕಣ್ಣೀರು ಹಾಕಿದ್ದಾರೆ. ಆದರೆ ಪುತ್ತೂರಿನ ಬಿಜೆಪಿ ನಾಯಕರು ಈವರೆಗೆ ಏನನ್ನು ಹೇಳಿಲ್ಲ. ಹಿಂದೂ ಹೆಣ್ಣು ಮಗಳಿಗೆ ಆದಂತಹ ಅನ್ಯಾಯಕ್ಕೆ ಇವರು ಬೀದಿಗೆ ಇಳಿದಿಲ್ಲ, ಪ್ರತಿಭಟನೆ ನಡೆಸಿಯೇ ಇಲ್ಲ. ಇದರ ಬದಲು ಇವರೆಲ್ಲ ಬಾಯಿಗೆ ಬೀಗ ಜಡಿದು ಮೌನವಾಗಿದ್ದಾರೆ. 2 ತಿಂಗಳ ಹಿಂದಷ್ಟೇ ಪುತ್ತೂರಿನ ಬಿಜೆಪಿ ನಾಯಕ ಅರುಣ್ ಕುಮಾರ್ ಪುತ್ತಿಲ ಪುತ್ತೂರಲ್ಲಿ ಭಾರೀ ಪ್ರತಿಭಟನೆ ನಡೆಸಿದ್ರು. ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯೆಯ ಜೊತೆ ರೋಗಿಯ ಕುಟುಂಬದವರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಎಂದು ಆರೋಪ ಮಾಡಿ ಭಾಷಣ ಮಾಡಿದ್ರು. ಆದರೆ ಈಗ ಈ ಅರುಣ್ ಕುಮಾರ್ ಪುತ್ತಿಲ ಇವರ ಪತ್ತೆಯೇ ಇಲ್ಲ. ನಿಜವಾಗಿ ಬಿಜೆಪಿ ಆರೋಪಿಗಳ ಧರ್ಮ ನೋಡಿ ನ್ಯಾಯವನ್ನ ನಿರ್ಧಾರ ಮಾಡುತ್ತದೆ ಎಂಬುದು ಈ 2 ಕೇಸ್ಗಳು ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಬಿಜೆಪಿಯ ಆಕ್ರೋಶ, ಖಂಡನೆ, ಮೆರವಣಿಗೆ, ಪ್ರತಿಭಟನೆ, ಬಂದ್ಗಳೆಲ್ಲ ನಿರ್ದಿಷ್ಟ ಧರ್ಮೀಯರನ್ನ ನೋಡಿಯೇ ಇರುತ್ತೆ. ಆರೋಪಿ ಸ್ಥಾನದಲ್ಲಿ ಮುಸ್ಲಿಮರು ಇದ್ರೆ ಬಿಜೆಪಿ ಬೀದಿಗೆ ಇಳಿಯುತ್ತೆ, ಪ್ರತಿಭಟನೆ ನಡೆಸುತ್ತೆ. ಪುತ್ತೂರಿನ ವೈದ್ಯೆಯ ಜೊತೆ ಮಾತಿನ ಚಕಮಕಿ ನಡೆಸಿದ ವ್ಯಕ್ತಿ ಮುಸ್ಲಿಂ ಎಂದು ಗೊತ್ತಾದ ಕೂಡಲೇ ಪುತ್ತಿಲ ಬೀದಿಗೆ ಎಳೆದಿದ್ರು. ಆದರೆ ವಿದ್ಯಾರ್ಥಿನಿಯನ್ನ ದುರುಪಯೋಗ ಮಾಡಿದವ ಹಿಂದೂ ಎಂದು ಗೊತ್ತಾದ ಕೂಡಲೇ ಪುತ್ತಿಲ ಮೌನಕ್ಕೆ ಜಾರಿದ್ದಾರೆ. ಬ್ರಹ್ಮಾವರದ ಗೋಹತ್ಯೆ ವಿಷಯದಲ್ಲೂ ಇದುವೇ ನಡೆದಿದೆ. ಸದ್ಯ ಪುತ್ತೂರು ಮತ್ತು ಬ್ರಹ್ಮಾವರದ ಘಟನೆಗಳು ಬಿಜೆಪಿಯ ಮುಖವಾಡವನ್ನ ಕಳಚಿ ಹಾಕಿದೆ. ಬಿಜೆಪಿಗೆ ಮುಸ್ಲಿಂ ದ್ವೇಷವನ್ನ ಹರಡುವುದರಲ್ಲಿ ಆಸಕ್ತಿ ಇದೆಯೇ ಹೊರತು ಅನ್ಯಾಯವನ್ನ ಪ್ರಶ್ನೆ ಮಾಡುವುದರಲ್ಲಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.